KSNMDC ನ್ಯಾಚುರಲ್ ಡಿಸಾಸ್ಟರ್ ಡಿಪಾರ್ಟ್ಮೆಂಟ್ ಜೊತೆ ಮಾತನಾಡಿ ನಮ್ಮ ಪ್ರಕಾಶ್ ಕೋಳಿವಾಡಿಯಿಂದ ಏಜೆನ್ಸಿ ಕೊಟ್ಟಿದ್ದೀವಿ. ಅವನು ಕೋಆರ್ಡಿನೇಟ್ ಮಾಡಿ ನಾಳೆ ಮೀಟಿಂಗ್ ಮಾಡಿ ಎಲ್ಲೆಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ಅಲ್ಲಿ ಮೋಡ ಬಿತ್ತನೆ ಮಾಡಲಿಕ್ಕೆ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ. ಅವರೆಲ್ಲ ವರ್ಕೌಟ್ ಮಾಡಿ ಮಾಡೋದನ್ನು ಒಂದು 4-5 ದಿವಸ ಆಗ್ಬೋದು. ಮತ್ತು ಕೊಡಗಿನಲ್ಲಿ ಸರ್ ಕೆಲವು ಹೊಳೆಗಳು ನದಿಗಳು ಇದಕ್ಕೆ ಕೇರಳಕ್ಕೆ ಹೋಗ್ತಾ ಇದೆ, ಅಲ್ಲಿಗೆ ಮೋಡ ಬಿತ್ತನೆ ಅವಶ್ಯಕತೆ ಇಲ್ಲ. ನಮಗೆ ಕಾವೇರಿ ಜಲನಯನ ಪ್ರದೇಶಕ್ಕೆ ನಮ್ಮ ಭಾಗಕ್ಕೆ ಅಂದರೆ ರಾಜ್ಯದ ಒಳ ಭಾಗಕ್ಕೆ ಅನುಕೂಲ ಆಗುತ್ತೆ, ರೈತರಿಗೆ ಅಲ್ಲಿ ಮಾಡ್ತೀವಿ. ಓಕೆ ಸರ್. KSNMDC ನ್ಯಾಚುರಲ್ ಡಿಸಾಸ್ಟರ್ ಡಿಪಾರ್ಟ್ಮೆಂಟ್ ಜೊತೆ ಮಾತನಾಡಿ ನಮ್ಮ ಪ್ರಕಾಶ್ ಕೋಳಿವಾಡಿಯಿಂದ ಏಜೆನ್ಸಿ ಕೊಟ್ಟಿದ್ದೀವಿ. ಅವನು ಕೋಆರ್ಡಿನೇಟ್ ಮಾಡಿ ನಾಳೆ ಮೀಟಿಂಗ್ ಮಾಡಿ ಎಲ್ಲೆಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ಅಲ್ಲಿ ಮೋಡ ಬಿತ್ತನೆ ಮಾಡಲಿಕ್ಕೆ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ. ಅವರೆಲ್ಲ ವರ್ಕೌಟ್ ಮಾಡಿ ಮಾಡೋದನ್ನು ಒಂದು 4-5 ದಿವಸ ಆಗ್ಬೋದು. ಮತ್ತು ಕೊಡಗಿನಲ್ಲಿ ಸರ್ ಕೆಲವು ಹೊಳೆಗಳು ನದಿಗಳು ಇದಕ್ಕೆ ಕೇರಳಕ್ಕೆ ಹೋಗ್ತಾ ಇದೆ, ಅಲ್ಲಿಗೆ ಮೋಡ ಬಿತ್ತನೆ ಅವಶ್ಯಕತೆ ಇಲ್ಲ. ನಮಗೆ ಕಾವೇರಿ ಜಲನಯನ ಪ್ರದೇಶಕ್ಕೆ ನಮ್ಮ ಭಾಗಕ್ಕೆ ಅಂದರೆ ರಾಜ್ಯದ ಒಳ ಭಾಗಕ್ಕೆ ಅನುಕೂಲ ಆಗುತ್ತೆ, ರೈತರಿಗೆ ಅಲ್ಲಿ ಮಾಡ್ತೀವಿ. ಓಕೆ ಸರ್. KSNMDC ನ್ಯಾಚುರಲ್ ಡಿಸಾಸ್ಟರ್ ಡಿಪಾರ್ಟ್ಮೆಂಟ್ ಜೊತೆ ಮಾತನಾಡಿ ನಮ್ಮ ಪ್ರಕಾಶ್ ಕೋಳಿವಾಡಿಯಿಂದ ಏಜೆನ್ಸಿ ಕೊಟ್ಟಿದ್ದೀವಿ. ಅವನು ಕೋಆರ್ಡಿನೇಟ್ ಮಾಡಿ ನಾಳೆ ಮೀಟಿಂಗ್ ಮಾಡಿ ಎಲ್ಲೆಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ಅಲ್ಲಿ ಮೋಡ ಬಿತ್ತನೆ ಮಾಡಲಿಕ್ಕೆ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ. ಅವರೆಲ್ಲ ವರ್ಕೌಟ್ ಮಾಡಿ ಮಾಡೋದನ್ನು ಒಂದು 4-5 ದಿವಸ ಆಗ್ಬೋದು. ಮತ್ತು ಕೊಡಗಿನಲ್ಲಿ ಸರ್ ಕೆಲವು ಹೊಳೆಗಳು ನದಿಗಳು ಇದಕ್ಕೆ ಕೇರಳಕ್ಕೆ ಹೋಗ್ತಾ ಇದೆ, ಅಲ್ಲಿಗೆ ಮೋಡ ಬಿತ್ತನೆ ಅವಶ್ಯಕತೆ ಇಲ್ಲ. ನಮಗೆ ಕಾವೇರಿ ಜಲನಯನ ಪ್ರದೇಶಕ್ಕೆ ನಮ್ಮ ಭಾಗಕ್ಕೆ ಅಂದರೆ ರಾಜ್ಯದ ಒಳ ಭಾಗಕ್ಕೆ ಅನುಕೂಲ ಆಗುತ್ತೆ, ರೈತರಿಗೆ ಅಲ್ಲಿ ಮಾಡ್ತೀವಿ. ಓಕೆ ಸರ್. KSNMDC ನ್ಯಾಚುರಲ್ ಡಿಸಾಸ್ಟರ್ ಡಿಪಾರ್ಟ್ಮೆಂಟ್ ಜೊತೆ ಮಾತನಾಡಿ ನಮ್ಮ ಪ್ರಕಾಶ್ ಕೋಳಿವಾಡಿಯಿಂದ ಏಜೆನ್ಸಿ ಕೊಟ್ಟಿದ್ದೀವಿ. ಅವನು ಕೋಆರ್ಡಿನೇಟ್ ಮಾಡಿ ನಾಳೆ ಮೀಟಿಂಗ್ ಮಾಡಿ ಎಲ್ಲೆಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ಅಲ್ಲಿ ಮೋಡ ಬಿತ್ತನೆ ಮಾಡಲಿಕ್ಕೆ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ. ಅವರೆಲ್ಲ ವರ್ಕೌಟ್ ಮಾಡಿ ಮಾಡೋದನ್ನು ಒಂದು 4-5 ದಿವಸ ಆಗ್ಬೋದು. ಮತ್ತು ಕೊಡಗಿನಲ್ಲಿ ಸರ್ ಕೆಲವು ಹೊಳೆಗಳು ನದಿಗಳು ಇದಕ್ಕೆ ಕೇರಳಕ್ಕೆ ಹೋಗ್ತಾ ಇದೆ, ಅಲ್ಲಿಗೆ ಮೋಡ ಬಿತ್ತನೆ ಅವಶ್ಯಕತೆ ಇಲ್ಲ. ನಮಗೆ ಕಾವೇರಿ ಜಲನಯನ ಪ್ರದೇಶಕ್ಕೆ ನಮ್ಮ ಭಾಗಕ್ಕೆ ಅಂದರೆ ರಾಜ್ಯದ ಒಳ ಭಾಗಕ್ಕೆ ಅನುಕೂಲ ಆಗುತ್ತೆ, ರೈತರಿಗೆ ಅಲ್ಲಿ ಮಾಡ್ತೀವಿ. ಓಕೆ ಸರ್. KSNMDC ನ್ಯಾಚುರಲ್ ಡಿಸಾಸ್ಟರ್ ಡಿಪಾರ್ಟ್ಮೆಂಟ್ ಜೊತೆ ಮಾತನಾಡಿ ನಮ್ಮ ಪ್ರಕಾಶ್ ಕೋಳಿವಾಡಿಯಿಂದ ಏಜೆನ್ಸಿ ಕೊಟ್ಟಿದ್ದೀವಿ. ಅವನು ಕೋಆರ್ಡಿನೇಟ್ ಮಾಡಿ ನಾಳೆ ಮೀಟಿಂಗ್ ಮಾಡಿ ಎಲ್ಲೆಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ಅಲ್ಲಿ ಮೋಡ ಬಿತ್ತನೆ ಮಾಡಲಿಕ್ಕೆ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ. ಅವರೆಲ್ಲ ವರ್ಕೌಟ್ ಮಾಡಿ ಮಾಡೋದನ್ನು ಒಂದು 4-5 ದಿವಸ ಆಗ್ಬೋದು. ಮತ್ತು ಕೊಡಗಿನಲ್ಲಿ ಸರ್ ಕೆಲವು ಹೊಳೆಗಳು ನದಿಗಳು ಇದಕ್ಕೆ ಕೇರಳಕ್ಕೆ ಹೋಗ್ತಾ ಇದೆ, ಅಲ್ಲಿಗೆ ಮೋಡ ಬಿತ್ತನೆ ಅವಶ್ಯಕತೆ ಇಲ್ಲ. ನಮಗೆ ಕಾವೇರಿ ಜಲನಯನ ಪ್ರದೇಶಕ್ಕೆ ನಮ್ಮ ಭಾಗಕ್ಕೆ ಅಂದರೆ ರಾಜ್ಯದ ಒಳ ಭಾಗಕ್ಕೆ ಅನುಕೂಲ ಆಗುತ್ತೆ, ರೈತರಿಗೆ ಅಲ್ಲಿ ಮಾಡ್ತೀವಿ. ಓಕೆ ಸರ್. KSNMDC ನ್ಯಾಚುರಲ್ ಡಿಸಾಸ್ಟರ್ ಡಿಪಾರ್ಟ್ಮೆಂಟ್ ಜೊತೆ ಮಾತನಾಡಿ ನಮ್ಮ ಪ್ರಕಾಶ್ ಕೋಳಿವಾಡಿಯಿಂದ ಏಜೆನ್ಸಿ ಕೊಟ್ಟಿದ್ದೀವಿ. ಅವನು ಕೋಆರ್ಡಿನೇಟ್ ಮಾಡಿ ನಾಳೆ ಮೀಟಿಂಗ್ ಮಾಡಿ ಎಲ್ಲೆಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ಅಲ್ಲಿ ಮೋಡ ಬಿತ್ತನೆ ಮಾಡಲಿಕ್ಕೆ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ. ಅವರೆಲ್ಲ ವರ್ಕೌಟ್ ಮಾಡಿ ಮಾಡೋದನ್ನು ಒಂದು 4-5 ದಿವಸ ಆಗ್ಬೋದು. ಮತ್ತು ಕೊಡಗಿನಲ್ಲಿ ಸರ್ ಕೆಲವು ಹೊಳೆಗಳು ನದಿಗಳು ಇದಕ್ಕೆ ಕೇರಳಕ್ಕೆ ಹೋಗ್ತಾ ಇದೆ, ಅಲ್ಲಿಗೆ ಮೋಡ ಬಿತ್ತನೆ ಅವಶ್ಯಕತೆ ಇಲ್ಲ. ನಮಗೆ ಕಾವೇರಿ ಜಲನಯನ ಪ್ರದೇಶಕ್ಕೆ ನಮ್ಮ ಭಾಗಕ್ಕೆ ಅಂದರೆ ರಾಜ್ಯದ ಒಳ ಭಾಗಕ್ಕೆ ಅನುಕೂಲ ಆಗುತ್ತೆ, ರೈತರಿಗೆ ಅಲ್ಲಿ ಮಾಡ್ತೀವಿ. ಓಕೆ ಸರ್.